ಫೈನಲಿ ಒಂದು ಸಾಮಾಜಿಕ ಕಳಕಳಿ ಮೇರೆಯುವಂತಹ ಸಂದೇಶ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿರಿ ಈ ವಿವೇಕ್ ಕಲ್ಚರ್ ಹೋಗಬೇಕು ಅನ್ನುವಂಥದ್ದು. ಸೊ ಇವತ್ತಿನ ಘಟನೆ ಬಗ್ಗೆ ಹೇಳೋದಾದ್ರೆ ಏನಾಯಿತು ಅಂತ ಅದೇ ವೇದಿಕೆ ಮೇಲೆ ಹೇಳಿದಾಗೆ ನಾನು ಯಾರೋ ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಅಂದ್ಬಿಟ್ಟು ವಿಧಾನಸೌಧ ಹತ್ರ ನಮಗೆ ಸಾರ್ವಜನಿಕರಿಗೆ 40 ನಿಮಿಷ ಟ್ರಾಫಿಕ್ನ ಬ್ಲಾಕ್ ಮಾಡಿಟ್ಟಿದ್ರು. ಈ ವಿ ಐ ಪಿ ಕಲ್ಚರ್ ಏನಕ್ಕೆ ಬೇಕು? ಅದರಲ್ಲಿ 2 ಆ್ಯಂಬುಲೆನ್ಸ್ಗಳು ಸೈರನ್ ಹೊಡ್ಕೋತಾ ಇದ್ರೂ ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಸೊ ನಾನು ಇಳಿದ್ಬಿಟ್ಟು ಹೋಗಿ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮನ್ನು ತಡೀರಿ ಪರವಾಗಿಲ್ಲ, ಆ್ಯಂಬುಲೆನ್ಸ್ನ ಬಿಟ್ಕೊಡಿ ಅಂತ. ಪಾಪ ಆತ ಏನು ಮಾಡ್ತಾನೆ, ಆತಂಗೂ ಏನು ಅವ್ನ ಮೇಲ್ಗಡೆಯಿಂದ ಆರ್ಡರ್ ಬಂದಿರುತ್ತೆ, ಇಲ್ಲ ಸರ್ ನಾವು ಪ್ರೋಟೋಕಾಲ್ ಬಿಡೋಕ್ಕಾಗಲ್ಲ, ನಮ್ಮನ್ನು ಕೆಲಸದಿಂದ ತೆಗೆದುಬಿಡ್ತಾರೆ. ಇಲ್ಲ, ನಿಮ್ಮ ಒಂದು ಸೀನಿಯರ್ ಹತ್ರ ನಾನು ಮಾತಾಡ್ತೀನಿ, ಅವ್ರು ತಪ್ಪಿಲ್ಲ ಸರ್, ನಾನು ಹೇಳಿಸಿ ನನಗೆ ಬಿಡಿಸಿದ್ದು ಅಂತ ನಾನು ಮಾತಾಡ್ತೀನಿ, ನನಗೇನು ದಂಡ ಹಾಕ್ತಾರೋ ಹಾಕಲಿ ಪರವಾಗಿಲ್ಲ, ಬಟ್ ಆ್ಯಂಬುಲೆನ್ಸ್ನ ಬಿಡಿ, ಜೀವಹಾನಿ ಆದರೆ ಅದಕ್ಕೆ ಯಾರು ತೊಗೋತಾರೆ ರೆಸ್ಪಾನ್ಸಿಬಿಲಿಟಿ ಅಂತ. ಇಲ್ಲ ಸರ್ ನಾನು ಬಿಡೋಕ್ಕಾಗಲ್ಲ ಅಂದರು. ಅದಷ್ಟು ಬೇಜಾರಾಗೋಯ್ತು ನನಗೆ. ಏನೂ ಮಾಡೋಕ್ಕಾಗಲ್ಲ, ಕೂತ್ಕೊಂಡೆ ಕಾರಲ್ಲಿ, ಆ ವಿ ಐ ಪಿ ಹೋದ ಅವ್ನ ಪಾಡ್ಗೆ ಅವನು, ಆ್ಯಂಬುಲೆನ್ಸಲ್ಲಿ ಏನಾಯಿತು ಅದು ದೇವ್ರ ಪರಮಾತ್ಮಂಗೆ ಗೊತ್ತು. ಸೊ ಅದಕ್ಕಾಗಿ ನಾನು ಇವತ್ತು ವೇದಿಕೆ ಮೇಲೆ ಅದನ್ನು ನಾನು ಹೇಳ್ಕೊಂಡೆ. ನಾನು ನಿಮ್ಮ ವಾಹಿನಿ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ವಿ ಐ ಪಿ ಕಲ್ಚರ್ನ ಫಸ್ಟ್ ತೆಗೀರಿ ಸರ್. ಯಾಕೆಂದರೆ ಮೊದಲನೇ ಆದ್ಯತೆ ಯಾವತ್ತು ಪಬ್ಲಿಕ್ಕಿಗಿರಬೇಕು. ಪಬ್ಲಿಕ್ನ ಕಾಯಿಸ್ಕೊಂಡು ಎಲ್ಲ ಕಡೆ ಆರಾಮಾಗಿ ಓಡಾಡೋರನ್ನ ಫಸ್ಟ್ ಅದನ್ನು ಕಟ್ ಮಾಡಿ ಸರ್. ಯಾಕೆಂದರೆ ಅವರು ಟ್ರಾಫಿಕಲ್ಲಿ ಓಡಾಡ್ದಾಗ್ಲೇ ಜನರದ್ದು ಪರಿಸ್ಥಿತಿ ಏನು, ಅವ್ರ ಕಷ್ಟಗಳೇನು ಅಂತ ಅರ್ಥ ಆಗೋದು. ಇಂಥವ್ರು ಟ್ರಾಫಿಕಲ್ಲಿ ಓಡಾಡೋಗಿ ಮಾಡಿ ಸರ್. ದಯವಿಟ್ಟು ವಿ ಐ ಪಿ ಕಲ್ಚರ್ನ ಫಸ್ಟ್ ತೆಗೀರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಟ ಆದಿತ್ಯ ಅವರ ಮಾತಾಗಿರ್ತಕ್ಕಂಥ ಸಿನಿಮಾದ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಳಕಳಿಯುವಂತಹ ವಿಚಾರವನ್ನು ಕೂಡ TV9 ಜೊತೆ ಹಂಚಿಕೊಂಡಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.